ಸರ್ ಈ ಗಾಡಿ ಇವಾಗ ಸೇಲಿಗೆ ಇದೆಯಾ? ಹಾ ಸೇಲ್ ಇದೆ. ಎಷ್ಟು ಲಕ್ಷಕ್ಕೆ ಸರ್? ಇವರು ರೇಟ್ 38 ಲಕ್ಷ ಹೇಳ್ತಾರಣ್ಣ. ಓ ತಗೊಬಂದಿರೋದು 36ಗೆ. 36ಗೆ ತಗೊಂಡಾರ. ಅವ್ರ ರೇಟ್ ಹೇಳಣ ಅಷ್ಟಕ್ಕ ಕೊಡಲ್ಲ. ನಮ್ಮ ಭಾರತದಾಗ ನಂಬರ್ 1 ಗಾಡಿನ ಅದೇ ಗಾಡಿ ಮಹೇಂದ್ರ ಗಾಡಿ. ಬೆಕ್ಕಂತ ಚಲೋನ್ ಇರ್ಲಿ ಏನ್ ಸಂಬಂಧ ಇಲ್ಲ ಅನ್ನೋದಕ್ಕೆ ಸುಮ್ಮನೆ ಆಯ್ತು ಬಿಡುತ್ತೆ. ನಮ್ಮ ಮಾಮವ್ರು ಬಿಜಾಪುರ ಡಿಸ್ಟಿಕ್ ಆದ್ರ ಇರೋದು ಬಾಗಲಕೋಟೆ ಇರ್ತಾರೆ. ಇಲ್ಲೇ ಫ್ಯಾಮಿಲಿ ಎಲ್ಲ ಮನೆ ಎಲ್ಲ ಮಾಡಿ ಇಲ್ಲೇ ಸೆಟ್ಲ್ ಆಗ್ಯಾರ. ಹಿಂಗ ಸ್ಲೋ ಆಗಿದೆ ದಂಧ, ಇಲ್ಲಿ ಹೆಂಗ್ ಮಾಡೋದು ಅಣ್ಣಾರು ಕೇಳಿದ್ರು ನಮ್ಮ ಅವ್ರಿಗೆ. ಇಲ್ಲಿ ನಮ್ದು ಕಡಿ ಲೈನ್ ಪರ್ಫೆಕ್ಟ್ ಐತಿ, ಕಳಿಸಿ ಬಿಡ್ರಿ ಗಾಡಿ ಈ ಕಡೆ ಅಂದ್ರು. ಈ ಕಡೆ ಬಂದ ಮ್ಯಾಗ ಈ ಗಾಡಿ ಓನರು ಎಲ್ಲ ಸರ್ಕಲ್ ಪರಿಚಯ ಆಯ್ತು. ನೈಟ್ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಇಲ್ಲಿ ಒಳಗಡೆ ಗಾಡಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿದೀರಾ. 14, 16 ಇವು 6 ಎಲ್ಲ ಹೊಟ್ಟೆ ಹೊಡೆದಿಲ್ಲ. ಬರೀ ಟೈಲರೇ ಹೊಡ್ಸಿ ಎಲ್ಲರೇ ಹೊಡೆದಿದ್ದು. ಒಂದು ಟ್ರ್ಯಾಕ್ಟರ್ ಹೊಡ್ಯಾಕ್ ಬರಲ್ಲ. ಬೈಕ ಕಾರ ಹೊಡಿತೀನಿ, ಇದೊಂದು ಬಿಟ್ರೆ ಬೇರೆ ಇಂಥ ಈ ಗಾಡಿನೂ ರಿವರ್ಸ್ ಹೊಡ್ಯಾಕ್ ಬರಲ್ಲ ನಮ್ಗೆ. ಇಲ್ಲಿ ಕಲೆ ಮಾಡಿ ಇಲ್ಲಿ ಏನಾರ ತುಂಬ್ಕೊಂಡು ಹೋದ್ರೆ ಒಂದು 40-45 ಸಾವಿರ ರೂಪಾಯಿ ಮ್ಯಾಗ ಉಳಿತೈತಾ ರೊಕ್ಕ. 50,000 ತನ ಉಳಿ. ಎಲ್ಲಿಂದ ಸರ್? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಅನಿದರ್ ಬ್ಲಾಗ್. ನಾನಿವತ್ತು ಭಾರತ್ ಬೆಂಜ್ನ 18 ವೀಲರ್ ಟ್ರೈಲರ್ ಲಾರಿಯ ಒಂದು ಬ್ಲಾಗ್ ಮೂಲಕ ನಿಮ್ಮ ಮುಂದೆ ನಾ ಬಂದಿರೋದು. ಟ್ರೈಲರ್ಗಳ ಬಗ್ಗೆನೇ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂಥ ಡ್ರೈವರ್ನವ್ರು ಸಹ ನನ್ನ ಜೊತೆ ಇದ್ದಾರೆ. ಬನ್ನಿ ಅವರಿಂದ ಈ ಲಾರಿಯ ಸಂಪೂರ್ಣ ಮಾಹಿತಿ ಈ ಬ್ಲಾಗ್ನ ಮೂಲಕ ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಬನ್ನಿ ಕೇಳುವ. ಫ್ರೆಂಡ್ಸ್, ಇವಾಗ ನಮ್ಮ ಜೊತೆ ಇದ್ದಾರೆ ಸಿದ್ದಪ್ಪ ಸರ್ ಇದ್ದಾರೆ. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಊರು? ನಮ್ಮೂರು ಬಿಜಾಪುರ ಡಿಸ್ಟಿಕ್, ಮುದ್ದೇಬಿಹಾಳ ತಾಲೂಕು ರೀ. ಮುಕ್ಯಾಳ ಹಳ್ಳಿ. ಮುಕ್ಯಾಳ ಹಳ್ಳಿ ಬಿಜಾಪುರಲ್ಲಿ. ಓಕೆ ಸರ್, ಬಿಜಾಪುರಿಂದ ನಿಮ್ಮ ಹಳ್ಳಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಸಾಧಾರಣ 80 ಕಿಲೋಮೀಟರ್ ಆಗುತ್ತೆ ಸರ್. ಬಿಜಾಪುರ ಸಿಟಿಯಿಂದ 80 ಕಿಲೋಮೀಟರ್. ಓಕೆ ಸರ್, ಇದು ನಿಮ್ಮ ಸ್ವಂತ ಗಾಡಿನಾ? ಸ್ವಂತ ಅಲ್ಲ ಸರ್, ನಮ್ಮ ಓನರ್ ಗಾಡಿ. ಸರ್ ಓನರ್ ಹೆಸರೇನು ಸರ್? ಶರಣ ಬಸಯ್ಯ ಕೊತ್ತಲಮಠ. ಓಕೆ, ಅವರು ನಿಮ್ಮ ಊರವರೇ? ಇಲ್ಲ, ಅವ್ರು ಬಾಗಲಕೋಟೆ ಡಿಸ್ಟಿಕ್ ರೀ. ಅವ್ರು. ಓ, ನಿಮ್ದು ಬಿಜಾಪುರ, ಅವರು ಬಾಗಲಕೋಟೆ ಡಿಸ್ಟಿಕ್. ಹೇಗೆ ಪರಿಚಯ ಸರ್? ಭಾಳ ದಿವಸದಿಂದ ಪರಿಚಯ ರೀ ಅವ್ರು. ನಮ್ಗೆ ಸ್ವಲ್ಪ ದೂರ ಆಗತ್ತಲ್ವಾ? ಒಂದು 4-5 ವರ್ಷ ಆತಿಲ್ಲ ಇದ್ದೀವಿ. ದೂರ ಆಗಲ್ವಾ? ದೂರ ಆತ ಸರ್. ಊರಿಗೆ ಹೋಗುದು ಬರೋದು ಮಾಡ್ತೀವಿ. ಮಾಡ್ತೀರಾ? 4 ಟ್ರಿಪ್ ಹೊಡೆದ ಮತ್ತೊಂದು 2 ದಿನ ಹೋಗಿ ರೆಸ್ಟ್ ಮಾಡಿ ಮತ್ತೆ ಬರೋದು. ಮತ್ತೆ ಅವ್ರು ಎಷ್ಟು ಗಾಡಿ ಇದೆ ಸರ್ ಅವ್ರ ಹತ್ರ? ಅವ್ರದ್ದು ಭಾಳ ಸರ್. ಮೊದಲು ಗಾಡಿ ಒಂದು 10 ಗಾಡಿದ್ದು ಎಲ್ಲ ತೆಗ್ದಾರ. ಕೊಡೋದು ತರೋದು ಮಾಡ್ತಾರೆ. ಈ ಸಾಧ್ಯ ಇವನು ವ್ಯಾಪಾರ ಕಚ್ಚಾರ. ಇದು ಸೇಲಿಗಿದೆಯಾ? ಮತ್ತೆ ಇದನ್ನ ಕೊಟ್ಟು ಮತ್ತೆ ಒಳ್ಳೆ ನೆಕ್ಸ್ಟ್ ಹೊಸ ತೊಗೊಂಡ್ಬಿಡ್ತಾರೆ. ಎಷ್ಟು ಮಂತ್ ಆಯ್ತು ಸರ್ ಈ ಗಾಡಿ ತಂದು? ತಗೊಂಬಂದಿದ್ದು ಒಂದು 15 ತಿಂಗಳ ಆಯ್ತು. ಅಂದ್ರೆ 1.5 ವರ್ಷ ಆಯ್ತಾ ಈ ಗಾಡಿ? 1.5 ವರ್ಷ ಆಯ್ತು ತಗೊಂಬಂದು. ಯಾವ ಮಾಡೆಲ್ ಸರ್ ಈ ಗಾಡಿ? ಭಾರತ್ ಬೆಂಜ್ ಇದು 23 ಮಾಡಲ್ ರೀ. ಮಾಡಲ್ 23 23. ಓಕೆ ಸರ್, ಇದು ಸೆಕೆಂಡ್ ಓನರ್ ಗಾಡಿ ಅಲ್ವಾ? ಸೆಕೆಂಡ್ ಓನರ್. ಸ್ಟಾರ್ಟಿಂಗ್ ಅಲ್ಲಿ ಬೇರೆ ಕಂಪನಿಯಲ್ಲಿ ರನ್ ಆಗ್ತಿತ್ತು. ಆರಾಧನಾ ಕಂಪನಿ ಗಾಡಿ. ಆರಾಧನಾ ಕಂಪನಿಯಲ್ಲಿ ರನ್ ಆಗ್ತಿದ್ವಿ. ನಮ್ಮ ಊರ ಪಕ್ಕನೆ ಕಾಮತ್ ಸಿದ್ಧಾರ್ಥ ಅವ್ರ ಗಾಡಿ. ಹೌದು, ಹೊನ್ನಾವರ ಊರು. ಅಲ್ಲಿಂದ ನೀವ್ ಎತ್ಕೊ ಹೋಗಿರೋದು ಗಾಡಿ? ನಾವು ತಗೊಂಡಿದ್ದೀವಿ. ಎಷ್ಟು ಲಕ್ಷ ವ್ಯಾಪಾರ ಮಾಡಿದ್ರಿ ಸರ್? ಇದು ನಾವು ಟೈರ್ ಒಂದು 18 ಟೈರ್ದಾಗ ಒಂದು 8 ಟೈರ್ ಹಾಕೋಬೇಕಾಗಿತ್ತು. 10 ಟೈರ್ ಅಷ್ಟೇ ಚಲೋ ಇದ್ದು 36 ಲಕ್ಷಕ್ಕೆ ಒಂದೊಂದು ತಗೊಂಡಿವಿ. ಓಕೆ, ಅಂದ್ರೆ ಟೈರ್ ಯಾವ ತರ ಇದೆ ಕಂಡೀಷನ್ ಆ ತರ ನೋಡಿ ತಗೊಂಡಿರೋದು. ಹಾಗೆ 36 ಲಕ್ಷಕ್ಕೆ ಒಂದೊಂದು ಕೊಟ್ಟಾರ ಒಂದು ಗಾಡಿ. ಓಕೆ, ಎಷ್ಟು ಗಾಡಿ ಸೇಲ್ ಮಾಡಿದಿರಾ ಸರ್? ಇದು ನಮ್ಮ ಓನರ್ 2 ತಗೊಂಡಿದ್ದಾರೆ, ನಮ್ಮ ಮಾಮ ಒಂದು ತಗೊಂಡಿದ್ದಾರೆ. ನಿಮ್ಮ ಮಾಮ? ನಮ್ಮ ರಿಲೇಷನ್. ಅದು ಬೆಂಚ್ ಗಾಡಿ ಫಸ್ಟ್ ಗಾಡಿ ಪಹಲೆ ಇದ್ದು ಅವರು ಗಾಡಿ ಇದ್ದು. ಅವರು ನಮ್ಮ ಓನರು ನಮ್ಮ ಮಾಮಾರ ಫುಲ್ ಫ್ರೆಂಡ್, ಕ್ಲೋಸ್ ಇದ್ದಾರೆ. ಅಲ್ಲಿ ರಿಲೇಷನ್ ತಗೊಳ್ಳಿ ಮಾಡ್ಬಾರ್ದು ಅಂತ ಹೇಳಿ ನಾ ಅಷ್ಟೇ ಇವ್ರ ಬಲ್ಲಿ ಮಾಡ್ತೀನಿ. ರಿಲೇಷನ್ ತಗೊಳ್ಳಿ ಮಾಡ್ಬಾರ್ದು ನೌಕರಿ ಅಂತ ಹೇಳಿ ನಮ್ಮ ಓನರ್ ನಮ್ಮ ಮಾವರು ಸ್ವಂತ ಗಾಡಿ ಅದಾವ. ಅಲ್ಲಿ ಇದೇ ಲೈನ್ ಅಡ್ಡಾಡ್ತಾವ್ರು. ಓಕೆ, ಅವರು ಸ್ವಂತ ಗಾಡಿ ಅವ್ರದೊಂದು ಬೆಂಚ್ ಇದೆ, ಆರಾಧನ ಅಂತ ಬೋರ್ಡ್ ಇದೆ. ಟೋಟಲ್ ಆಗಿ ನಿಮ್ಮ ಕಂಪನಿಯಲ್ಲಿ ಎಷ್ಟು ಬೆಂಚ್ ಇದೆ ಸರ್? ನಮ್ಮ 2 ಬೆಂಚ್ ಇದಾವೆ, 3 ಟಾಟಾ ಅದು. 3 ಟಾಟಾ? ಟಾಟಾ ಸಿಗ್ನಾನಾ? ನಾವು 2 ಟಾಟಾ ಸಿಗ್ನಾ ಅದಾವ. ಒಂದೇನೈತಿ ಸದಾ ಐತಿ ಕ್ಯಾಬಿನ್. ಟಾಟಾನೇ ಅಂದ್ರೆ ಸಿಗ್ನಾ ಇಲ್ಲ, ನಾರ್ಮಲ್ ಗಾಡಿ. ಸ್ಟಾರ್ಟಿಂಗ್ ಮಾಡಲ್ ಗಾಡಿ ಐತಿ. ಸ್ಟಾರ್ಟಿಂಗ್ ಅಲ್ಲಿ ಬಂದು ಸರ್ ಎಲ್ಲ ಸಹ ಸಿಂಗಲ್ ಕ್ರೌನ್? ಎಲ್ಲ ಸಿಂಗಲ್ ಕ್ರೌನ್. ಡಬಲ್ ಕ್ರೌನ್ ನಮ್ಮ ಬಲ್ಲಿ ನಡೆಯಲ್ಲ ಸರ್. ಏನಕ್ಕೆ ಸರ್ ಹಾಗೆ? ಡಬಲ್ ಕ್ರೌನ್ ಯಾಕೆ ನಡೆಯಲ್ಲ ಅಂತಂದ್ರೆ ನಾವು ಜಾಸ್ತಿ ಜಿಂದಲ್ಲ ಕಡಿ ಹೊಡ್ತೀವಿ ಸರ್. ಅಂದ್ರೆ ಜಲ್ಲಿ ಅಂತಾರ ನಿಮ್ ಸೈಡ್. ಹೌದು, ನಾವು ಕಡಿ ಅಂತೀವಿ. ಅದು ಸುಣ್ಣದ ಕಲ್ಲ ಜಿಂದಲ್ ಹೋತೈತಿ. ಎಲ್ಲಿಂದ ತುಂಬ್ಕೊ ಬರ್ತೀರಾ ಸರ್? ಬಾಲ್ ಕೊಡ್ಲಿತ್ರ ಅಲ್ಲೇ ಬಾಲ್ ಕೊಡ್ಲಿತ್ರ ಜಿಂದಾಲ್ ತುಂಬ್ತೀರಿ.
ಜಿಂದಾಲ್ ಐತೆ ಸ್ಟೀಲ್ ಈ ಕಡೆ ಗೋವಾ ಹುಬ್ಳಿ ಧಾರವಾಡ ಈ ಕಡೆ ಮಂಗಳೂರು ತುಂಬ್ತಿಲ್ಲ ಅಲ್ಲಿ ಗಾಡಿ ಒಳ್ಳೆಯಲ್ಲ ಸರ್ ಡಬಲ್ ಕನ್ಯಾಗ ಕಟಾಂಕಟಿ ಇರ್ತದ ಜಾಗ. ಓ ಜಾಗ ಸಣ್ಣದ ಇದು ಗೋಡಾ ಲೆಂತ್ ಹತ್ತೈತಲ್ರಿ ಡಬಲ್ ಕ್ರೌನ್ ಹತ್ತೈತಿ ಮತ್ತ ಒಳ್ಳೆ ಕಾಟ ಕೊಡಲ್ಲ ಉದ್ದ ಜಾಸ್ತಿ ಹತ್ತಲ್ಲ ಎವ್ರೇಜ್ ಕೊಡಲ್ಲ ಗಾಡಿ ಯಾವ್ದು ಇದು ಡಬಲ್ ಕ್ರೌನ್ ಅದ್ರ ಸಂಬಂಧ ತಗೊಳ್ಳಲ್ಲ. ಅದು 4 ಟನ್ ಪಾಸಿಂಗ್ ಇದನ್ನು 4 ಟನ್ ಪಾಸಿಂಗ್ ಇಲ್ಲ ಸುಮ್ಮನೆ ಅದನ್ನ ತಗೋದು. ಹೌದು ಕಾಸ್ಟ್ ಜಾಸ್ತಿ ಅದಕ್ಕೆ. ಮತ್ 4 ಟೈರ್ ಎಕ್ಸ್ಟ್ರಾ ಹಾಕ್ಬೇಕಲ್ಲ. ಹೌದು ಜಾಸ್ತಿ ಸೇವೆತ್ತಲ್ಲ ಜಾಸ್ತಿ ಆಗ್ತೈತಿ ಅದ್ರ ಸಂಬಂಧ ಆಕ್ಚುಲಿ ಡಬಲ್ ಓಜಿಂಗ್ ಮನುಷ್ಯ ಸುಸ್ತಾಗಲ್ಲ. ಹೌದು ಇದಕ್ಕ ಒಂದ್ ಸ್ವಲ್ಪ ಸುಸ್ತ ಆಗ್ತೈತಿ. ಇದು ಎತ್ತಿ ಹೊಡಿಯತ್ತಲ್ಲ. ಸಿಂಗಲ್ ಕ್ರೌನ್ ಒಂದ್ ಸ್ವಲ್ಪ ಸುಸ್ತ್ ಮಾಡ್ತೇವೆ ಮನುಷ್ಯನ. ಒಂದ್ ಸ್ವಲ್ಪ ನಿಧಾನ ಓಡಿಸಿದ್ರೆ ಏನಾಗಲ್ಲ. ಸುಸ್ತ್ ಏನಾಗಲ್ಲ. ಸರ್ ನೀವು ಡ್ರೈವಿಂಗ್ ಫೀಲ್ಡ್ ಗೆ ಬಂದಿರೋದು ಯಾವ ಟೈಮ್ ಅಲ್ಲಿ ಸರ್? ನಾವು 2011 ಬಂದಿನಿ ಸರ್. 2011 ಅಲ್ಲಿ 11 ಕಿನ್ನರ್ಕ್ ಬಂದಿನಿ. 12, 13 ಚಾನ್ಸ್ ತಗೊಂಡು ಅಷ್ಟ ಒಂದ್ ವರ್ಷ. ಅದು ನಮ್ಮ ಮಾವನ್ ತಕ್ಕ ಕಿನ್ನರ್ಕ್ ಮಾಡೀನಿ. ಈ ಸದ್ಯ ಏನ್ ಒಂದ್ ಗಾಡಿ ತಗೊಂಡ್ರಲ್ಲ ಅವ್ರ ಡ್ರೈವರ್ ಇದ್ರು ಪೈಲ ಟೇಲರ್ ಡ್ರೈವರ್ ಅವ್ರ ಜೊತೆನೆ ಕಿನ್ನರ್ಕ್ ಮಾಡಿ ಅವರೇ ಒಂದ್ ಗಾಡಿ ಚಾನ್ಸ್ ಕೊಡ್ತಿದ್ರು. ಆಮ್ಯಾಗ ಬರ್ತಾ ಅಲ್ಲಿ ಬಿಜಾಪುರ ಇಲ್ಲಿ ಅಲ್ಲಿ ಬೇರೆ ಗಾಡಿ ಮ್ಯಾಗ ನೌಕರಿ ಮಾಡಿ ಒಳ್ಳೆ ಲಾಸ್ಟಿಗೆ ಏನೈತಿ ನಮ್ಮ ದಡಪರ್ ಒಂದ್ ಗಾಡಿ ಟ್ರೈಲರ್ ತಗೊಂಡ್ರು ನಮ್ ದಡಪರ್. ಓ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರದು ಗಾಡಿ ಟ್ರೈಲರ್ ಇತ್ತು ನಮ್ ದಡಪರ್ ತಗೊಂಡ್ರಿ. ತಗೊಳ್ಳೋಣ ಅದನ್ನೊಂದ್ 5 ವರ್ಷ ಓಡಿಸಿದೆ. ನಾವು ಅಲ್ಲಿ ಗುಲ್ಬರ್ಗ ಕೊಲ್ಲಾಪುರ ಹೊಡಿತಿದ್ವಿ ಸರ್. ಸಿಮೆಂಟ್ ಹೊಡಿತಿದ್ವಿ. ಗುಲ್ಬರ್ಗ ಕೊಲ್ಲಾಪುರ ಹೊಡಿತಿದ್ವಲ್ಲ ಅಲ್ಲಿ ಒಂದ್ ಸ್ವಲ್ಪ ಮೂವ್ಮೆಂಟ್ ಕಮ್ಮಿ ಆಯ್ತು. ಇವರು ನಮ್ಮ ಮಾಮವ್ರು ಬಿಜಾಪುರ ಡಿಸ್ಟಿಕ್ ಆದ್ರ ಇರೋದು ಬಾಗಲಕೋಟೆ ಇರ್ತಾರೆ. ಇಲ್ಲೇ ಫ್ಯಾಮಿಲಿ ಎಲ್ಲ ಮನೆ ಎಲ್ಲ ಮಾಡಿ ಇಲ್ಲೇ ಸೆಟ್ಲ್ ಆಗ್ಯಾರ. ಹಿಂಗ ಸ್ಲೋ ಆಗಿದೆ ದಂಧ ಇಲ್ಲಿ ಹೆಂಗ್ ಮಾಡೋದು ಅಂತ ನಮ್ಮ ಅಣ್ಣಾರ್ ಕೇಳಿದ್ರು ನಮ್ಮ ಅವ್ರಿಗೆ. ಇಲ್ಲಿ ನಮ್ದು ಕಡಿ ಲೈನ್ ಪರ್ಫೆಕ್ಟ್ ಐತಿ ಕಳಿಸ್ಬಿಡ್ರಿ ಗಾಡಿ ಈ ಕಡೆ ಅಂದ್ರು. ಈ ಕಡೆ ಬಂದ ಮ್ಯಾಗ ಈ ಗಾಡಿ ಓನರು ಎಲ್ಲ ಸರ್ಕಲ್ ಪರಿಚಯ ಆಯ್ತು. ನಾವು ಆದ್ಮ್ಯಾಗ ಎಷ್ಟು ಅಂದ್ರೆ 2017 ಈ ಕಡೆ ಬಂದವರು ಕಡೆ ನಮ್ ಸೈಡ್ ಹೋಗೇ ಇಲ್ಲ ಇಲ್ಲೇ ಇದಾರೆ. ಇಲ್ಲೇ ಬಾಗಲಕೋಟೆಗೆ ಒಂದೇ ಗಾಡಿ ಇದೆ. ಆದ್ರೆ ಅಲ್ಲ ಗಾಡಿ ನಮ್ಮ ಒಂದ್ 4 ವರ್ಷ ಆಗ ನಮ್ ದಡಪರ್ ಕೊಟ್ರನ ಗಾಡಿ ಅದನ್ನ ಕೊಟ್ರು. ಒಳ್ಳೆ ತಗೋತನಂದ್ರು ತಗೊಳ್ಳಿಲ್ಲ. ನಾವು ಅವ್ರಿಗೆ ಫೋರ್ಸ್ ಮಾಡ್ಲಿಲ್ಲ ತಗೋತೇವನೇ ಮಾಡ್ತಾರ ಅಂತೇಳಿ ಬಿಟ್ರ. ಅವರು ಬಿಡನಿದ್ರ ಒಳ್ಳೆ ಏನೈತಿ ಒಂದು 6 ತಿಂಗಳು ಊರಾಗ ಹಂಗ ಅಡ್ಡಾಡ್ಕೊತಿದ್ದೆ. ಒಳ್ಳೆ ಏನ್ ಮಾಡಿದೆ ನಮ್ಮ ಮಾವನ್ ತಕ್ಕ ಬಂದೆ ಅಣ್ಣ. ಬಂದು ಒಂದ್ ತಿಂಗಳ ಸುಟ್ಟಿ ಮಾಡಿದ್ರು ಅವ್ರು ಆರ್ಗ ಬೇರೆ ಅವ್ರದೊಂದು ತಿಂಗಳು ಹೊಡೆದೆ ಗಾಡಿ. ಹೊಡೆದ ಮ್ಯಾಗ ಒಳ್ಳೆ ನೆಕ್ಸ್ಟ್ ಊರಿಗೆ ಹೋದೆ. ಊರಿಗೆ ಹೋದ್ಮ್ಯಾಗ ಕಾಲ್ ಮಾಡಿದೆ ಬರ್ಲಿ ಅಣ್ಣ ಗಾಡಿಗೆ ಅಂತೇಳಿ. ನಾಳೆ ನಾಡ್ದ ಬರತ್ತೆ ಅಂತಂದಿಂದ ಒಳ್ಳೆ ವಾಪಸ್ ಏನ್ ಮಾಡಿದ್ರಿ ಈ ಓನರ್ ನನಗೆ ಫೋನ್ ಹಚ್ಚಿದ್ರು ಬರ್ರಿ ಅಂತ. ಇವ್ರು ಓನರ್ ಫೋನ್ ಹಚ್ಚಿದ್ರು ನಮ್ಗೆ. ಅಚ್ಚನ ಗಾಡಿ ಐತಿ ಒಂದು ನೋಡು ತಗೋತ ನಾನು ಎಲ್ಲಾರ ಅಂತೇಳಿ. ಒಂದ್ ಸ್ವಲ್ಪ ದೂರ ಲೇಸನ್ ಆಗ್ಬೇಕು. ಸಿಂದಗಿ ತಾಲೂಕ ಕೊಗಟ್ನೂರಲ್ಲಿ ತೋರ್ ಐತ್ರಿ. ಅವರು ನಮ್ ರಿಲೇಷನ್ ಆಗ್ಬೇಕು. ನಮ್ಮ ಅಣ್ಣನು 3 ಟೇಲರ್ ಇದ್ದು. ನಮ್ಮ ಅಣ್ಣನು ಹೊಸ ಚೆಸ್ಸ ತಗೊಂಡಿದ್ದ 3 ಟಾಟಾ ತಗೊಂಡಿದ್ದ. ಟಾಟಾ 3 ಗಾಡಿ ತಗೊಂಡಿದ್ದ. ಟೇಲರ್ ಇದ್ರೆ ಅವ್ರು ಕೊಡು ನೋಡಪ್ಪ ನಾ ತಗೋತನಂತ ಓನರ್ ಕಾಲ್ ಮಾಡಿದ್ದ. ಟೈಲರ್ ಬೇಕಂತ ಟ್ರೇಲರ್ ಬೇಕಂತೆ ಕಾಲ್ ಮಾಡಿದ್ರು. ಬರೇ 14 ಇದ್ದವನ ಅವರು ಫಸ್ಟ್ 14 ಇದ್ದವಲ್ಲ ಟೇಲರ್ ಮಾಡ್ಬೇಕಂತೆ ನನಗ್ ಕಾಲ್ ಮಾಡಿದ್ರು. ಯಾಕಂದ್ರೆ ಟೇಲರ್ ಹೊಡಿತಿದ್ವಲ್ಲ ನಮ್ಗೆ ಟೇಲರ್ ತಗೋತೀನಿ ನೋಡಿ ಯಾವ್ರ ಇದ್ದು ಅಂದ್ರ ನೋಡಪ್ಪ ಅಂತೇಳಿ ನಮ್ಮ ಅಣ್ಣಗ್ ಫೋನ್ ಹಚ್ಚಂಗ ಅಣ್ಣ ಬಿಜಾಪುರ ಸೈಡ್ ಯಾರ ಟೇಲರ್ ಅದಾವ ಒಬ್ರು ಬಾಗಲಕೋಟೆ ಆಗಬೋ ಮಾಲಕ್ ಇರ್ಬೇಕು ಅಂತ ಕೇಳಿದೆ. ಇಲ್ಲಿ ತುಂಬ ಮನ್ಯಾಗ ಜಗಳ ಆಗ್ಯಾವು. ಗಾಡಿ 3 ಕೊಡ್ಲಾತೀನಿ ಯಾರು ಗಿರಾಕಿದ್ರು ನೋಡ್ 3 ಗಾಡಿ ಕೊಡ್ತೀನಿ ಅಂತ ಫೋಟೋ ಹಾಕಿ ಸ್ಕೆಚ್ ಮಾಡ್ತೀವಿ. ಓನರ್ಗೆ ಹಾಕಿದೆ ಹೋದ್ರು ಒಂದ್ ರೇಟ್ ಮಾತಾಡಿ ಒಂದ್ ಗಾಡಿ ತಗೊಂಡ್ಬಂದ್ರ ಅಲ್ಲಿ ಬಿಜಾಪುರಿಂದ. ಅದನ್ನೊಂದು 2 ವರ್ಷ ಹೊಡೆದ ಮ್ಯಾಗ ಒಳ್ಳೆ ನೆಕ್ಸ್ಟ್ ಇದನ್ನ ತಗೊಂಡ್ಬಂದ್ರು ಮತ್ತೆ 2 ಗಾಡಿ. ಆ ಗಾಡಿ ಏನ್ ಯಾವಾರ ಆತು ನನಗೆ ಕಾಲ್ ಮಾಡಿದ್ರು ಅವ್ರು. ನಾ ಏನ್ ಗಾಡಿ ಇಂತಲ್ಲಿ ಯಾವ ನೋಡೋಗತ್ತಿಲ್ಲ ಒಡ್ಯಾರ ಯಾರು ಇಲ್ಲಪ್ಪ ನೀನೇ ಬರ್ಬೇಕು ಗಾಡಿ ನೀನೇ ತಗೊಂಬ ಗಾಡಿನ ನೀನೇ ಹೊಡಿ ಅಂದ್ರು. ಇಲ್ಲಿ ಬಂದು 5 ವರ್ಷ ಆತನ. ಅದೊಂದು 3-4 ವರ್ಷ ಹೊಡೆದೆ. ಇದು ಒಳ್ಳೆ ಏನೈತಿ ಇದು ಒಂದು ಬಂದು 1.5 ವರ್ಷ ಆಯ್ತು ಈ ಗಾಡಿ ಒಳ್ಳೆ. ಸರ್ ಟ್ರೈಲರ್ ಎಲ್ಲ ಹೇಗೆ ನೀವು ಕಲ್ತಿರೋದು ಸರ್? ಟ್ರೈಲರ್ ಒಟ್ಟ 14, 16 ಇವು 6 ಎಲ್ಲ ಹೊಟ್ಟೆ ಹೊಡೆದಿಲ್ಲ. ಬರೀ ಟೈಲರೇ ಎಲ್ಲರೇ ಹೊಡೆದಿದ್ದು. ಒಂದು ಟ್ರ್ಯಾಕ್ಟರ್ ಹೊಡ್ಯಾಕ್ ಬರಲ್ಲ. ಬೈಕ ಕಾರ್ ಹೊಡಿತೀನಿ. ಇದೊಂದು ಬಿಟ್ರೆ ಬೇರೆ ಇಂತ ಈ ಗಾಡಿನೂ ರಿವರ್ಸ್ ಹೊಡ್ಯಾಕ್ ಬರಲ್ಲ ನಮ್ಗೆ. 6 ವೀಲ್ ಉಲ್ಟಾ ಹೋಗ್ಬಿಡ್ತಾ ಕೈಯನ. ನಿಮ್ಗೆ ರೂಢಿ ತಪ್ಪೈತಿ. ಇನ್ನ ಈ ಕಡೆ ಸದ್ದ ಲೆಫ್ಟ್ ಕೊಡ್ದೆ ಅಂತ ತಿಳ್ಕೋಣ ಹೌದಿಲ್ಲ ಟ್ರೈಲರ್ ರೈಟೇ ಬರ್ತೈತಿ. ನಾವ್ ಲೆಫ್ಟ್ ಸ್ಟೇರಿಂಗ್ ಹೊಡೆ ರೈಟೇ ಬರ್ತೈತಿ ಟ್ರೈಲರ್. ಹಂಗ ಕೈ ಉಲ್ಟಾ ಆಗ್ಬಿಡ್ತೈತಿ ಅದು. ಅದು ಮೈಂಡ್ ಸೆಟ್ ಆಗ್ಬಿಟ್ಟೈತಿ. ಹಿಂಗ ನಾವ್ ಹೊಡ್ಯಾಕ್ ಹೋಗಲ್ಲ. ಒಂದ್ ಸ್ವಲ್ಪ ಯಾಕಂದ್ರ ಹಿಂಗ ತೆಗ್ಗಾತವ್ರ ಬಂದಲ್ಲಿ ಬಾಳ ಬಗ್ಗಿರ್ತಾವ. ನಾವ್ ಅಂದ್ರ ಬಾಡಿ ಗಾಡಿ ಹಿಂಗ್ ಬಗ್ಗಿರ್ತಾವ. ಇವ್ ಬಗ್ಗಲ್ಲ. ಒಂದ್ ಸ್ವಲ್ಪ ಕರ್ವಿಂಗ್ ಇದ್ರು ಸುಮ್ನೆ ಮುರಿನಿ ಹೋಗ್ಬಿಡ್ತೈತಿ ಹಂಗೆ. ಹಂಗಾಗಿ ಭಯ ಬರ್ತಾವ. ನಾವ್ ಹೊಟ್ಟೆ ಹೊಡೆಯಲ್ಲ. ನೀವು ಟೈಲರ್ ಬಿಟ್ಟು ಬೇರೆ ಗಾಡಿ ಓಡಿಸಲ್ಲ? ಹೊಟ್ಟೆ ಹೊಡೆದಿಲ್ಲ. ಕಾರ ಬೈಕ ಟ್ರೈಲರ್ ಅಷ್ಟೇ 3 ಟ್ರ್ಯಾಕ್ಟರ್ ಸನಕನು ಹೊಡ್ಯಾಕ್ ಬರಲ್ಲ.
ಅಷ್ಟೇ. ನಮ್ ದೊಡ್ಡಪ್ಪರದ್ದು ಟ್ರ್ಯಾಕ್ಟರ್ ಇದೆ, ಅದನ್ನು ಹೊಡ್ಯಾಕ್ ಬರಲ್ಲ. ಅದು ಹೊಡ್ಯಾಕ್ ಬರಲ್ಲ. ಕೊಡ್ತಾರ ಹೊಡಿ ಅಂತ. ಸ್ಟಾರ್ಟಿಂಗ್ ಚಾನ್ಸ್ ತಗೊಂಡಿರೋದು ಟೈಲರ್ ಅಲ್ಲಿ. ಟ್ರೈಲರೇ ಚಾನ್ಸ್, ಟ್ರೈಲರ್ ಕಿನ್ನಕ್ಕೆ ಟ್ರೈಲರ್ ಚಾನ್ಸ್. ಸರ್ ಟೈಲರ್ ಅಲ್ಲಿ ಯಾವ್ದು ಬೆಸ್ಟ್ ಸರ್? ಟ್ರೈಲರ್ ಅಲ್ಲಿ ಬಾರಿ ಬೆಸ್ಟ್ ಗಾಡಿ ಅಂತಂದ್ರಣ ಮಹೇಂದ್ರ. ಮಹೀಂದ್ರ? ಏನಕ್ಕೆ ಸರ್ ಹಾಗೆ? ಮಹೇಂದ್ರ ಗಾಡಿ ಬಾಳ ಬೆಸ್ಟ್ ಅಣ್ಣ, ಯಾಕಂದ್ರೆ ಟಾಟಾಗಿನೇ ಚೆನ್ನಾಗಿದೆಯಾ? ಟಾಟಾಕ್ಕಿಂತ ಬೆಸ್ಟ್ ಗಾಡಿ ಅಣ್ಣ. ಬ್ರೇಕ್ ಮಾತ್ರ ಫುಲ್ ಕಂಡೀಷನ್ ಅಣ್ಣ ಮಹೀಂದ್ರ ಗಾಡಿ. ಯಾವ್ದು ಭಾರತದಾಗ ಯಾವ ಗಾಡಿ ಹೊಡೆದ್ರು ಬಿಟ್ರೆ ಗೊತ್ತಿಲ್ಲ, ಮಹೇಂದ್ರ 3 ವರ್ಷ ಹೊಡ್ದಿನಿ ನಾನು. ನೀವು? ಮಹೇಂದ್ರ 3 ವರ್ಷ ಹೊಡ್ದಿನಿ. ಬ್ರೇಕ್ ನೀ ಸ್ವಲ್ಪ ಟಚ್ ಮಾಡಿದ್ರೆ ತಿಳ್ಕೊಂಡು ಗಪ್ಪ ನಿಂದಿರ್ತದೆ ಗಾಡಿ. ಈಗಾದ್ರೂ ನಾವು ಹೊಡಿ ಗಾಡಿ ಒಬ್ರು ಬಾಳ ಮಾಜಿ ಡ್ರಾರ್ ಓನರ್ ತಗೊಂಡಾರ. 2013 ಮಾಡಲ್ ಗಾಡಿ ಅನ್ನೋದು ಮಹೇಂದ್ರ. ಇನ್ನಾದ್ರು ಇದು ಪವರ್ ಗಟ್ಟೆ ಬ್ರೇಕ್, ಡಬ್ಬಿ ವೈರ್ ಜೋಡ್ಸ್ಲಾರ ಹೊಡಿತಾನ, ಪೈಪ್ ಜೋಡ್ಸ್ಲಾರ ಹೊಡಿತಾನ. 40 ಟನ್ ಹಾಕಿ ಯಾರವ್ರು? ಇದ್ರ ಮ್ಯಾಗ ಪವರ್ ಮ್ಯಾಗ ಕಂಟ್ರೋಲ್ ಮಾಡ್ತೈತಿ ಗಾಡಿ. ಬರೀ ಕ್ಯಾಬಿನ್ ಟ್ರೈಲರ್ ಬ್ರೇಕೇ ಇಲ್ಲ, ಎಲ್ಲ ತೆಗೆದು ಹೋಗ್ಬಿಟ್ಟಾನ. ಮಹೇಂದ್ರ ಗಾಡಿ ಅದು ನಾವು ಓಡಿಸೋ ಗಾಡಿನೇ ತಗೊಂಡಾರ ಅವ್ರು, ಬೇರೆ ಓನರ್ ಗಾಡಿ ಅದು ಪೈಲ ತಗೊಂಡಾನ. ಟ್ರೈಲರ್ ವೈರ್ ಜೋಡ್ಸ್ಲಾರ ಹೊಡಿತಾನ, ಬ್ರೇಕಿನ ವೈರ್ ತೆಗೆದು ಹೋಗ್ಬಿಟ್ಟಾನ. ಕೇಬಲ್ ಯಾಕಲ್ಲ ಅವನ, ಹಂಗ ಓಡ್ತಾನ. ಅಷ್ಟು ಕಂಟ್ರೋಲ್ ಇರುತ್ತೆ, ಅಷ್ಟು ಪವರ್ ಬ್ರೇಕ್, ಅಷ್ಟು ಕಂಡೀಷನ್ ಅಣ್ಣ ಗಾಡಿಗೆ ಮಹೇಂದ್ರ ಗಾಡಿ. ಅದ್ ಯಾಕಂದ್ರ ರೀಸೇಲ್ ಇಲ್ಲ ಅಂತ ತಗೋಲಾಗ್ಯಾರ. ನಮ್ ಭಾರತದಾಗ ನಂಬರ್ 1 ಗಾಡಿನ ಅದೇ ಗಾಡಿ, ಮಹೇಂದ್ರ ಗಾಡಿ. ಬೆಕ್ಕಂತ ಚಲೋನ್ ಇರ್ಲಿ, ಏನ್ ಸಂಬಂಧ ಇಲ್ಲ ಅಣ್ಣ, ಸುಮ್ನೆ ಹತ್ತಿ ಬಿಡುತ್ತದು. ಅದು ರೀಸೇಲ್ ವ್ಯಾಲ್ಯೂ ಇಲ್ಲ. ಮತ್ತೆ ಅಂದ್ರೆ ಹಂಗ ಪೇರ್ಸ್ ಸರಿಯಾಗಿ ಸಿಗಲ್ಲ, ಶೋರೂಮ್ಗಳು ಜಾಸ್ತಿ ಇಲ್ಲ. ಮತ್ತೊಂದ್ ಹೆಂಗಂದ್ರ ನಮ್ಮ ಭಾರತದಾಗ ಓನರ್ಗಳು ಹೆಂಗಂದ್ರ ಲೈಲ್ಯಾಂಡ್, ಟಾಟಾ ಯಾರೋ ತಗೋತಾರ. ಇದೇ ಒಂದೇ ಮೈಂಡ್ ಸೆಟ್, ಟಾಟಾನ ತಗೋಬೇಕು. ಅವ್ರಿಗೆ ಏನ್ ಡ್ರಾರ್ ಸೇಫ್ಟಿ ಬ್ರೇಕ್ ಹತ್ತತ್ತ ಅದು ಒಟ್ಟು ಇಚ್ಚಾರ ಇರಲ್ಲ. ಓನರ್ಗಳು ಹೆಂಗ್ ಗೊತ್ತ ನಾನು, ಗಾಡಿ ಸೇಲ್ ಆಗ್ಬೇಕು. ನಾಳೆ ನಾವು ಮಾರಕ್ ಹೋದ್ರೆ ಸೇಲ್ ಆಗ್ಬೇಕು, ಡ್ರಾರ್ ಸಾಯಲಕ್ಕ ಅಷ್ಟೇ ಸಂಬಂಧ ಇಲ್ಲ. ಅದ್ರಾಗ ಸುಸ್ತೂ ಆಗಲ್ಲ. ನೀವು 1000 ಕಿಲೋಮೀಟರ್ ಹೊಡಿನಿ, ಅದನ್ನ ಒಟ್ಟೇ ಸುಸ್ತಾಗಲ್ಲ ಮಹೇಂದ್ರ ಗಾಡಿ, ಒಟ್ಟೇ ಸುಸ್ತಾಗಲ್ಲ. ಅದು ನೋಡಿದ್ರೆ ಭಾರತ್ ಬೆನ್ಸ್ ಹೇಗೆ ಸರ್? ಸುಸ್ತಾಗತ್ತಾ? ಅಷ್ಟೊಂದು ಕಂಫರ್ಟ್. ಗೇರ್ ಬಾಳ ಜಾಮ್ ಬೀಳ್ತಾವ ಭಾರತ್ ಬೆನ್ಸ್ ಗಾಡಿ, ಗೇರ್ ಜಾಮ್ ಬೀಳ್ತಾವು. ಮತ್ತ ಹೊಳ್ಳಿ ಗಾಡಿ ಲೋ ಪಿಕಪ್ ಹೊಡೆದೆ ಅಂದ್ರೆ ಹೋಗಲ್ಲ ಅಣ್ಣ ಚಡೋ. ಕಂಡಕ್ಟಿ ಗಾಡಿ ಸಿಟ್ಟರಾಗಿ ಹೊಡಿಬೇಕು ನೀವು, ಕೆಳಗಡೆಯಿಂದನೇ ಪಿಕಪ್ ಮಾಡಿ ಹೊಡಿಬೇಕು ನೀವು. ನಾವು ತುದಿಯಾಗ ಹೋಗಿ ಫುಲ್ ಎಲ್ಲ ಮೋಸಮ್ ಕಟ್ಟಾಗಿ ಗೇರ್ ಹೊಡೆದ್ರೆ ರೊಟ್ಟಿ ತಗೊಳಲ್ಲ, ಎಣ್ಣೆ ಬಂದ್ಬಿಡ್ತತಿ, ಗಾಡಿ ಬಂದಾಗ್ಬಿಡತ್ತೆ. ಟಾಟಾ ಗಾಡಿನೂ ಹಾಗೇನಾ? ಟಾಟಾ ಇಲ್ಲ, ಟಾಟಾ ಓದ್ತೈತಿ. ಟಾಟಾ ಬ್ರೇಕ್ ಕಂಡೀಷನ್ ಅದು ಚಲೋ ಆದ್ರ ಅಂದ್ರೆ ಬಾರಿ ಬೆಸ್ಟ್ ಅಂದ್ರೆ ದಕ್ಕಡಿ ಆಗ್ಬಾರ್ದು, ಮನುಷ್ಯ ಸುಸ್ತ ಆಗ್ಬಾರ್ದಪ್ಪ ಅಂದ್ರೆ ಮಹೇಂದ್ರ ಗಾಡಿ. ಹೊಟ್ಟೆ ಸುಸ್ತಾಗಲ್ಲ ಮನುಷ್ಯಾಗ, ಒಳ್ಳೆ ಗಾಡಿ. ಸರ್ ಈ ಗಾಡಿ ಇವಾಗ ಸೇಲಿಗೆ ಇದೆಯಾ? ಸೇಲಿಗೆ. ಎಷ್ಟು ಲಕ್ಷಕ್ಕೆ ಸರ್? ಇವರು ರೇಟ್ 38 ಲಕ್ಷ ಹೇಳ್ತಾರಣ್ಣ. ತಗೊಬಂದಿರೋದು 36ಗೆ. 36ಗೆ ತಗೊಂಡಾರ. ಅವ್ರ ರೇಟ್ ಹೇಳಣ ಅಷ್ಟಕ್ಕ ಕೊಡಲ್ಲ, ಕಮ್ಮಿ ಆಗುತ್ತೆ. ಸರ್ ಚಾರ್ಜಿಗೆ ಆದ್ರೆ ಎಷ್ಟಾಗುತ್ತೆ ಸರ್ ಶೋರೂಮ್ ಗಾಡಿಗೆ? ಶೋರೂಮ್ ಗಾಡಿ ಈಗ ನೋಡೋಣ, ಇದು ಗೋಡಕ 36 ಇತ್ತಣ್ಣ ಪೈಲ. ಬರೀ ಕ್ಯಾಬಿನ್ ಇಷ್ಟೇ 36 ಇತ್ತು. ಈಗ ಬಾಳ ಒಂದು 32.5 33 ಇರ್ಬೋದಣ್ಣ. ಕಮ್ಮಿ GST ಕಮ್ಮಿ ಆಗಿತ್ತಲ್ಲ, ಒಂದು 33 32 ಇರ್ಬೋದಣ್ಣ. ಅದಕ್ಕತ್ರು 13.5 14 ಫಿಕ್ಸ್ ಅನ್ನ. ಟೈರ್ ಎಲ್ಲ ಸೇರಿ ಎಲ್ಲಿ ಮಾಡ್ತಾರೆ ಸರ್ ಅದು? ಅದು ಬೆಂಗಳೂರು ದಾಬಾಸ್ಪೇಟೆ ಸೆಟ್ರಾಕ್. ಅದ್ರಲ್ಲಿ ಕ್ಯೂಬ್ ಬರುತ್ತಲ್ವಾ? ಕ್ಯೂಬ್ ಅದು ಜಿಗಣಿ ಅಲ್ಲಿ ಐತ ನೋಡು. ಮತ್ತ ಇದನ್ನ ಒಂದ್ 100 ಕಿಲೋಮೀಟರ್ ದೂರ ಹೋಗಿ ತರ್ಬೇಕು ಅದನ್ನ. ಹಂಗೆ ಇಲ್ಲೇ ಹತ್ರ ಆತತ್ಲ, ಇದನ್ನ ಜಾಸ್ತಿ ಇದನ್ನ ತಗೋದಿ. ಟ್ರಾಫಿಕ್ ನಾಗ ಹೋಗಲ್ಲ, ಇದು ಒಂದು ಸಿಟಿ ದಾಟಿ ಹೋಗ್ಬೇಕು. ಬೆಂಗಳೂರು ಸಿಟಿ ದಾಟಿ ಹೋಗ್ಬೇಕಲ್ಲ, ಇಲ್ಲೇ ಇದು ತುಮಕೂರು ದಾಟನೇ ಬರ್ತಾನ. ಸರ್ ಯಾವ್ದು ಬೆಸ್ಟ್ ಸರ್? ಕ್ಯೂಬ್ ಬೆಸ್ಟ್, ಸೆಟ್ರಾಕ್ ಬೆಸ್ಟ್? ಫುಲ್ ಕಂಡೀಷನ್ ಅಂತ ಬಾರಿ ಚಲೋ ಅಂತಂದ್ರೆ ಸೆಟ್ರಾಕ್ ಚಲೋ ಅಣ್ಣ. ಎಲ್ಲ ಬಾಳ ನಮ್ ಬಿಜಾಪುರ ಬಾಗಲಕೋಟ ಲೈಕ್ ಮಾಡೋದು ಸೆಟ್ರಾಕ್ ಮಾಡ್ತಾರೆ. ಸೆಟ್ರಾಕ್ ಬಾಡಿ ಗಾಡಿ ಎಲ್ಲ ಸೆಟ್ರಾಕ್. ಸೆಟ್ರಾಕ್ ಇದು ಮಾಡ್ಸೋದು ಬಾಳ ಹೆಚ್ಚ. ಆ ಕಡೆ ಹೊಸಪೇಟೆ ಬಳ್ಳಾರಿ ಸೈಡ್ ಕ್ಯೂಬ್ ಜಾಸ್ತಿ ನಾವು. ಏನಾದ್ರು ರೀಸನ್ ಇದೆಯಾ ಸರ್ ಅದಕ್ಕೆ? ಅಂದ್ರೆ ಅವ್ರು ಜಿಂದಲ್ ಆಗ ವೈರ್ ಬಂಡಲ್ ಹೊಡಿತಾರೆ. ವೈರ್ ಬಂಡಲ್ ಅಂದ್ರೆ ರೌಂಡ್ ಆಗಿರ್ತಲ್ಲ, ಈ ಕಾಯಿಲ್ ಐತದು ತಂತಿ ಒಂದು ವೈರ್ ಬಂಡಲ್ ಬರುತ್ತ. ವೈರ್ ಬಂಡಲ್ ಡಬಲ್ ಕುದಿರ್ತಾನ ಅದ್ರಾಗ, ಇದ್ರ ಸಿಂಗಲ್ ಕೊಡ್ತೈತಿ. ಡಬಲ್ ಇಟ್ಟ ಬಾಡಿ ಇಗ್ತೈತಿ ಇದು. ಸ್ವಲ್ಪ ಅದಕ್ಕಿಂತ ಒಂದು 4 ಸ್ವಲ್ಪ ಪ್ರೆಷರ್ ಹಾಕಿದ್ರೆ 3 ಬಟ್ ಅದು ಜಾಡಲ್ ಐತನ, ಒಂದ್ 3 ಬಟ್ ಇದು ಹತ್ತೈತಿ. ಹಾಗೆ ಅಂದ್ರೆ ಅಷ್ಟೇ ಡಿಫ್ರೆನ್ಸ್. ಮತ್ತೇನ್ ಡಿಫ್ರೆನ್ಸ್ ಬರಲ್ಲ ಅದಕ್ಕೆ. ರೇಟ್ ಎಲ್ಲ ಸೇಮಾ? ರೇಟ್ ಇದ್ರದ್ದು ಇದೆ, ಒಂದ್ 50,000 ತೊಟ್ಟಿ ಐತನ. ಅದಕ್ಕಿಂತ ಕಾಸ್ಟ್ಲಿ ಐತಿ ಸೆಟ್ರಾಕ್. ಇದೇ ಕಾಸ್ಟ್ಲಿ ಐತಿ. 46 ಲಕ್ಷ ಆಗ್ತೈತೆ. 46 ಪಾಸಿಂಗ್ ಇನ್ಸೂರೆನ್ಸ್ ಎಲ್ಲ ಅದೊಂದು ಇಷ್ಟು ಒಂದು 48 40 ಬರ್ತಾನ. 50 ಒಳಗೆ
50 ಒಳಗೆ ಬರ್ತಾನೆ ಈಗ. ಅಷ್ಟೇ ಬರುತ್ತೆ. ಅವಾಗ ಆದ್ರೆ 51 ಮ್ಯಾಗ ಬರ್ತಿತ್ತು. ಯಾವಾಗ GST ಡೌನ್ ಆಗ್ತಿತ್ತಂಪ ಎಲ್ಲ 51 ಮ್ಯಾಗ ಆಗ್ತಿತ್ತು. 51 ಮೇಲೆ. ಸರ್ ಏನಕ್ಕೆ ಸರ್ ಟ್ರೈಲರಿಗೆ ಜಾಸ್ತಿ ವ್ಯಾಲ್ಯೂ ಇಲ್ಲ ಮಾರ್ಕೆಟ್ ಅಲ್ಲಿ? ಜಾಸ್ತಿ ಟ್ರೇಲರ್ ಡ್ರಾರ್ ಸಿಗಲ್ಲ ಬಾ ಕಮ್ಮ. ಮೊನ್ನೆ ನಾವು ಊರಲ್ಲಿ ಜಾತ್ರೆ ಇತ್ತು, 10 ದಿನ ಮನೆ ಮುಂದೆ ನಿಂತೈತಾನ. ಇದು 2ನೇ ಟ್ರಿಪ್ ಬಂದೀನಿ, 1ನೇ ತಾರೀಕು ಬಂದಿನ ಗಾಡಿ. 1 ಟ್ರಿಪ್ ಅಲ್ಲೇ ಲೋಕಲ್ ಹುಬ್ಳಿ ಕಲೆ ಮಾಡಿ ನಾನು 1 ಟ್ರಿಪ್ ಈಗ ಗೋವಾ ಇವಾಗ 10 ದಿನ ಮನೆ ಮುಂದೆ ನಿಂತೈತಿ. 10 ದಿನ ಅಂದ್ರೆ ಟ್ರೇಲರ್ ಡ್ರಾರ್ ಸಿಗೋದು ಬಾ ಕಮ್ಮ. ಸರ್ ಮಾರ್ಕೆಟ್ ಅಲ್ಲಿ ಎಲ್ಲ 16 ವೀಲ್ ಜಾಸ್ತಿ ಮಾಡ್ತಾರಲ್ವಾ? 16 ಜಾಸ್ತಿ ಮಾಡ್ತಾರ ಈಗ. ಅದು ಏನು ಡ್ರಾರ್ ಮುನ್ನೂರು ಇದ್ದರು ಬಾಳ ಅಂದ್ರೆ 16 ವೀಲ್ ಮಾಡೋದು. ಟ್ರೈಲರ್ ಮಾಡಲ್ಲ. ಟ್ರೇಲರ್ ಭಾಳ ಕಮ್ಮಿ ಮಾಡೋದು. ಇವು ಕಂಪ್ನಿ ದೊಡ್ಡ ದೊಡ್ಡ ಕಂಪ್ನಿ ಇದ್ದವರು ಇದು ಹೆಚ್ಚಾನ ಸಿಮೆಂಟ್ ಹೊಡೆಯವು, ಸ್ಟೀಲ್ ಹೊಡೆಯೋರು ಏನ್ ಮಾಡ್ತಾರಣ್ಣ, ಕಂಪ್ನಿಯವರು ಇದು ಟ್ರಾನ್ಸ್ಪೋರ್ಟ್ದವರು ಟ್ರೈಲರ್ ಮಾಡ್ತಾರ. ನೀನೇನ್ ಜಾಸ್ತಿ ಸಿಂಗಲ್ ಓನರ್ಗಳು 2, 3, 4 ಏನ್ ಮಾಡಿರ್ತಾರಲ್ಲ ಸೋಳ ಎಲ್ಲ ಮಾಡಿರ್ತಾರೆ. ಎಲ್ಲಿ ಕ್ರಿಕೆಟ್ ಆರ್ಸಿಗಲ್ 20 ಮಂದಿ ಫೋನ್ ಅಂತ ಕ್ಯಾಂಟರ್ ಗಾಡಿ ಹೊಡೆಯವನು ತಗೊಂಡ್ ಹೋಗ್ಬಿಡ್ತಾನ. 16 ವೀಲ್ ಟ್ರೇಲರ್ ಅನ್ನ ಒಳ್ಳೆಣ ಅಂದ್ಬಿಡ್ತಾರ. ಹಾಗಲ್ಲ. ಟ್ರೈಲರ್ ಗಾಡಿ ಯಾವ ತರ ಲೋಡಿಂಗ್ ಎಲ್ಲ ಸೆಟ್ ಮಾಡ್ಕೋತೀರಾ ಸರ್? ಏನಿಲ್ಲ ಅಣ್ಣ, ಟ್ರೇಲರ್ ಗಾಡಿಗೆ ನಮ್ಮ ಹತ್ರ ಅಲ್ಲಿ ಬಾಳ್ಕೋಟ ಫಿಕ್ಸ್ ಲೋಡಿಂಗ್. ಅಂದ್ರೆ ಇವಾಗ ಬಾಡಿ ಗಾಡಿ ಯಾವ ತರ ಇರುತ್ತೆ ಬಾಡಿಗೆ ಅದೇ ತರ ಇದಕ್ಕೂ ಸೇಮ್? ಇಲ್ಲ ಇದು ಇಲ್ಲ, ಬಾಡಿ ಗಾಡಿ ಏನ್ ಇರ್ತಾವಲ್ಲ ನಾವು ಟ್ರೇಲರ್ ಬತ್ತು ಸೋಳಲ್ ಬತ್ತು ಇವೆಲ್ಲ ಏನ್ ಬಾಡಿ ಗಾಡಿ ಸೇಮ್. ಓಪನ್ ಟೇಲರ್ ಕಟ್ಟೆ ಬಾಡಿ ಚೇಂಜ್ ಇರ್ತಾನೆ, ಜಾಸ್ತಿ ಇರ್ತೈತಿ. ನಮ್ಗೆ ಇಲ್ಲಿ ಒಂದ್ 1600 ಕೊಟ್ಟಾರ ಅಂದ್ರೆ ಅವಕ್ಕೆ ಏನಿಲ್ಲ ಅಂದ್ರು ಒಂದು 1900 ಕೊಟ್ಟಿರ್ತಾರ. ಒಂದ್ 300 ರೂಪಾಯಿ ಬಾಡಿಗೆ ಜಾಸ್ತಿ ಕೊಡ್ತಾರೆ. ಏನಕ್ಕೆ ಸರ್ ಹಾಗೆ? ಅವಕ್ಕೆ ಲೋಡ್ ಏನು ಸಿಗಲ್ಲ ರಿಟರ್ನ್ ಏರಾಕ್ ಅವಕ್ಕೆ ಏನು ಸಿಗಲ್ಲ. ರಿಟರ್ನ್ ಲೋಡ್ ಸಿಗಲ್ಲ. ನಾವ್ ಏನಾರ ತುಂಬ್ಕೊಂಡ್ ಹೋಗ್ಬೋದು, ಇಲ್ಲೇ ಒಂದ್ ದಿನ ನಿಂತಕಲ್ಲ. ಅವ್ರಿಗೆ ಏನು ತುಂಬಾಕ್ ಚಾನ್ಸ್ ಓಪನ್ ಇರ್ತೈತಲ್ಲ. ನಾ ಸಿಮೆಂಟ್ ಇರ್ಬೋದು, ಸಕ್ರೆ ಇರ್ಬೋದು. ಸರ್ ಇದಕ್ಕೆ ಸಕ್ರೆ ಎಲ್ಲ ಕೊಡ್ತಾರ? ಸಕ್ರೆ ಹೊಡಿತೀವಿ, ವಾಗಿನ ಕಲ್ಲಿ ಲೋಕಲ್ ವಾಗಿನ ಹೊಡಿತೀವಿ ನಾವು ಅಲ್ಲಿ ಲೋಕಲ್ ಅಲ್ಲಿ. ಇಲ್ಲಿ ಮಂಗಳೂರಿಗೆ ಕೇರಳ ಎಷ್ಟು ದೂರ ತುಂಬ್ಕೊಂಬರಲ್ಲ, ಅಲ್ಲೇ ವಾಗಿನ ಕೊಡದ್ ಬಿಡ್ತೀವಿ. ಚಲೋ ಇತ್ತಂದ್ರ ನಮ್ಮ ಓನರ್ ಫೋನ್ ಹಚ್ಚಿರ್ತಾರ. ಅವ್ರಿಗೆ ಸಣ್ಣ ಗಾಡಿ ಕಮ್ಮಿ ಇದ್ದು ಅಂದ್ರೆ ಕಾಲ್ ಮಾಡಿರ್ತಾರ. ಅವ್ರ ಟ್ರೇಲರ್ ಕಳ್ಸ್ರಣ ಸಕ್ರೆ ಐತಂತೇಳಿ ಅವಾಗ ಹೋಗಿ ಅಲ್ಲೇ ಹೊಡೆದ್ ಬಿಡ್ತೀವಿ. ಚೆನ್ನಾಗಿ ಬಾಡಿ ಹೊಡೆಯುತ್ತಾ? ಚಲೋ ಇರ್ತೈತಿ ಸರ್. ಟ್ರೈಲರ್ ಒಂದ್ ಟ್ರಿಪ್ ಹೋಗಿ ಬಂದ್ರೆ ಸರ್ ಎಷ್ಟು ಪ್ರಾಫಿಟ್ ಮಾಡ್ಬೋದು ಸರ್? ಯಾರು ನಮ್ಗಂದ್ರೆ ಓನರ್ಗೆ ಅಣ್ಣ ಹೆಂಗ್ ಗೊತ್ತಿ ಅದ್ರ ಮ್ಯಾಗ ಇದು ಆತೈತಾನೆ. ಸದ್ ಇಲ್ಲಿಗೆ ಗೋವಾಕ್ ಬಂದಿವಿ ಅಂತಂದ್ರ ಇಲ್ಲಿ ಕಲೆ ಮಾಡಿ ಇಲ್ಲಿ ಹತ್ರ ಏನಾರ ತುಂಬ್ಕೊಂಡ್ ಹೋದ್ರ ಒಂದು 40-45 ಸಾವಿರ ರೂಪಾಯಿ ಮ್ಯಾಗ ಉಳಿತೈತ ರೊಕ್ಕ. 50,000 ತನ ಉಳಿ. ಎಲ್ಲಿಂದ ಸರ್? ಜಿಂದಾಲ್ ಹತ್ರ ಅಣ್ಣ. ಜಿಂದಾಲ್ ಹತ್ರ ತುಂಬ್ಕೊಂಬಂದ್ ಇಲ್ಲಿ ಗೋವಾ ಕಲೆ ಮಾಡಿ ಒಳ್ಳೆ ಹಿಡಿತಾರೆ. ಈ ಕಡೆ ಏನ್ ಜಿಪ್ಸನ್ ಏನಾರ ತುಂಬ್ಕೊಂಡ್ ಹೋದ್ರ ಒಂದು 40-45 ಸಾವಿರ ರೂಪಾಯಿ ಆಗ್ಬೋದಣ್ಣ ಪ್ರಾಫಿಟ್. ಎಲ್ಲ ಖರ್ಚು ಹೋಗಿ ಮತ್ತೆ ಇಲ್ಲಿ ಏನು ಸಿಗ್ಲಿಲ್ಲ ಲೋಡ್ ಎಂಟಿ ಹೋದೆ ಅಂದ್ರೆ ಬಾಳ ಒಂದ್ 35 ಸಾವಿರ ಒಳಗ ಉಳಿಬಹುದು. ಕೆಲವೊಂದ್ ಟೈಮಲ್ಲಿ ಎಂಟಿನ ಹೋಗಿದಾರ? ಈಗ ಎಂಟಿನ ಎಂಟಿನ ಹೋಗ್ತಾವ. ಲೋಡ್ ಸಿಗಲ್ವಾ ಇದಕ್ಕೆ? ಲೋಡ್ ಸಿಗ್ತಾವಣ. ಸುಮ್ನೆ ಯಾಕೆ ಇಲ್ಲಿ ನಿಂತು ಒಂದೊಂದ್ ದಿನ ತುಂಬ್ಕೊಂಡು ಹೋಗುದು. ಈ ಸದ್ ನಾಳೆ ಹೋದೇನ್ ತಿಳ್ಕೊಂಡು ನಾಳೆ ಚಂತನ ಖಾಲಿ ಆತ ತಿಳ್ಕೊ ಒಳ್ಳೆ ಹೊಡೆದ್ ಬಿಟ್ಟಿ ಅಂದ್ರೆ ಮುಂಜಾನೆ ಲೋಡ್ ಆಗಿಬಿಡುತ್ತೆ. ಒಳ್ಳೆ ಹಾಗೆ ನೈಟ್ ಅಲ್ಲಿ ಖಾಲಿ ಆಗಿಬಿಡ್ತೈತಿ. ಜಿಂದಲ್ 24 hours ಟೈಮ್ ಇಷ್ಟ ಆಗಲ್ಲ. ಜಿಂದಲ್ 24 hours ಅನ್ಲೋಡಿಂಗ್. ಓಕೆ. ಇದು ಹ್ಯಾಂಡ್ ಬ್ರೇಕ್. ಓಕೆ. ಇದು ಗೇರ್ ಅನ್ನೋದು. ಓಕೆ ಸರ್. ಅಲ್ಲಿರೋದು ಏನಕ್ಕೆ ಯೂಸ್ ಆಗುತ್ತೆ ಸರ್? ಯಾವ್ದು? ಅದು ಸೆನ್ಸರ್. ಅದು ಸೆನ್ಸರ್ ಸರ್. ಅದು ಏನೋ ಟೆಂಪರೇಚರ್ ತಕೊಂತೈತಿ ಅದು ಇದು ಅಂತ ಹೇಳ್ತಾರ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಅದು ಏನೋ ನಮಗೂ ಗೊತ್ತಿಲ್ಲ. ಓಕೆ. ರನ್ನಿಂಗ್ ಅಲ್ಲಿ ನೀವು ಏನಾದ್ರು ಕಣ್ಣು ಅದು ಹೇಳ್ತಾರೆ ಏನೋ ರಿಚಾರ್ಜ್ ಮಾಡ್ಬೇಕತ್ತ. ನಮ್ದು ಕಣ್ಣಿಗಿನ್ ಮುಚ್ಚಿರೋದು ಮೆಸೇಜ್ ಓದ್ತತಿ ಮಾಡಕತ್ತ ಬೇರೆ ಬೆಂಚ್ ಗಾಡಿಯಾರ ಹೇಳ್ತಾರ ರಿಚಾರ್ಜ್ ಮಾಡ್ಬೇಕಂತ ಹೇಳಿ. ಅದು ನಾವು ಅದಕ್ಕೆ ರೀಚಾರ್ಜ್ ಮಾಡ್ಬೇಕಾ? ಇಲ್ಲಿ ಒಂದು ಇದು ಐತಾನೆ ಇಲ್ಲಿ. ಇಲ್ಲೂ ಐತೆ. ಐತಿ. ಅದು ಏನೋ ರಿಚಾರ್ಜ್ ಮಾಡ್ಬೇಕತ್ತದು. ಬಾಡಿ ಟೆಂಪರೇಚರ್ ಹೇಳ್ತತೆ, ಮೆಸೇಜ್ ಓದ್ತತೆ. ಅದು ಎಂತಾರೆ ಮಾಲಕ್ಗ. ಅದು ಅಷ್ಟೊಂದು ನಮಗೂ ಗೊತ್ತಿಲ್ಲ ಅಷ್ಟೇ. ಇದು ಎಸಿ ಕ್ಯಾಬಿನ್ ಅಲ್ವಾ? ಎಸಿ ಕ್ಯಾಬಿನ್. ಸರ್ ಇದಕ್ಕೆ ಎಕ್ಸ್ಟ್ರಾ ಹಾರ್ನ್ ಎಲ್ಲ ಕೂರಿಸಿದೀರಾ? ಅಷ್ಟೇ. ಏರ್ ಹಾರ್ನ್ ಎಲ್ಲ ಕೂರಿಸಿದೀರಾ? ಆನ್ ಮಾಡಿ ತೋರಿಸಬಹುದಾ? ಆನ್ ಮಾಡಿ ಸರ್. ಯಾವ ಹಾರ್ನ್ ಅಂತಾರೆ ಸರ್ ಇದಕ್ಕೆ? ಇದು ರೂಟ್ಸ್ ಕಂಪನಿ ಹಾರ್ನ್. ರೂಟ್ಸ್ ಎಲ್ಲಿ ಕೊಡ್ತಾರೆ ಸರ್? ಇದು ಹೊಸಪೇಟೆಯಲ್ಲಿ. ಎಷ್ಟು ಹಾರ್ನ್ ಸಿಗುತ್ತಾ? ಬಿಜಾಪುರ ಬಾಲ್ಕೋಟೆಗೂ ಸಿಗುತ್ತಾನ. ಅಂದ್ರೆ ಹೊಸಪೇಟೆಗೆ ನಮ್ಮ ಫ್ರೆಂಡ್ ಅಂಗಡಿ. ಓಕೆ. ನಿಮ್ಮ ಫ್ರೆಂಡ್ಸ್ ಅಂದ್ರೆ ರಾಜಸ್ಥಾನದವ. ಇಲ್ಲಿ ಬಂದು ದುಕಾನ್ ಮಾಡಿದ್ದಾರೆ. ಭಾಳ ವರ್ಷ ಆಯ್ತು. ಹಿಂಗಾಗಿ ಪರಿಚಯ ಎಲ್ಲ ಬೇಕಂದ್ರೆ ಏನಾರ ಸಾಮಾನು ಬೇಕಂದ್ರೆ ಉದ್ರಿ ಪದ್ರಿ ಎಲ್ಲ ಕೊಡ್ತಾರ ನಮಗೆ. ಹಾಗೆ ಸರ್. ಇಲ್ಲಿ ಡೆಕೋರೇಷನ್ಸ್ ಎಲ್ಲ ನೀವೇ ಮಾಡ್ಸಿರೋದಾ? ಇಲ್ಲಿ ಒಳಗಡೆ ಅದೆಲ್ಲ ರಾಜಸ್ಥಾನ್ ದುಕಾನಲ್ಲಿ ಎಲ್ಲ ಅಲ್ಲೇ ಅವನ ಬಲ್ಲೆ ತಗೊಂಡಿ. ಓಕೆ. ಇಲ್ಲಿ ಹಾಕಿಂತ ಕೊಡೋದು ಎಲ್ಲ ಬಂದು ಅವನೇ ಹೊಡೆದು ಹಾಕಿ. ಓಕೆ. ಮೇಲ್ಗಡೆ ಲೈಟ್ ಹಾಕ್ಸಿದ್ದೀರಾ? ಇಲ್ಲ ನೈಟ್ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಇಲ್ಲಿ? ಒಳಗಡೆ ಎಲ್ಲ ಗಾಡಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದೀರಾ?
ಓಕೆ ಸರ್. ಸರ್ ಕೊನೆಯಲ್ಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ ಬಗ್ಗೆ ಏನು ಅನಿಸ್ತಾ ಇದೆ ಸರ್? ಚಲೋ ಒಳ್ಳೇದಣ್ಣ. ನಾನು ಬೇರೆ ಬೇರೆ ಎಲ್ಲ ಗಾಡಿಯವ್ರದ್ದು ಯೂಟ್ಯೂಬ್ದಾಗ ವಿಡಿಯೋ ಮಾಡಿ ಹಾಕ್ತಾರ, ಎಲ್ಲ ನೋಡ್ತೀವಿ. ಚಲೋ ಒಳ್ಳೇದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟಾಗಿತ್ತು ನಮ್ಮ ಇವತ್ತಿನ 18 ವೀಲರ್ ಟ್ರೈಲರ್ ಲಾರಿಯ ಒಂದು ಬ್ಲಾಗ್. ಇನ್ನಷ್ಟು ಹೊಸ ಲಾರಿ ಹಾಗೂ ಬಸ್ಸಿನ ಬ್ಲಾಗ್ ಮೂಲಕ ನಿಮ್ಮ ಮುಂದೆ ನಾ ಬರ್ತಾ ಇರ್ತೀನಿ. ಈ ಬ್ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.